ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಾತೆ ಕಡಿತ ವಿಚಾರಕ್ಕೆ ಕೃಷ್ಣ ಬೈರೇಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ದಿಢೀರ್ ದೆಹಲಿಗೆ ತೆರಳಿರುವ ಸಚಿವ ಕೃಷ್ಣ ಬೈರೇಗೌಡ ಸಚಿವರ ಜೊತೆ ಶಾಸಕ ರಿಜ್ವಾನ್ ಹರ್ಷದ್ ಕೂಡ ಸಾಥ್ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿಯೇ ದೆಹಲಿಗೆ ತೆರಳಿದ್ದಾರೆ ಸಚಿವ ಕೆಬಿಜಿ. ವರಿಷ್ಠ ನಾಯಕರ ಭೇಟಿಗೆ ಕೃಷ್ಣ ಬೈರೇಗೌಡರು ಸತತ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಖಾತೆಯಲ್ಲಿ ಬಿಡಿಎ ಬಿಎಂಆರ್ಡಿಎಲ್ ಹೊಣೆ ನೀಡದ ಹಿನ್ನೆಲೆ ಅಸಮಾಧಾನಗೊಂಡಿದ್ದ ಸಚಿವ ಕೃಷ್ಣ ಬೈರೇಗೌಡ ಈ ಬಗ್ಗೆ ಹೈಕಮಾಂಡ್ಗೆ ಕೃಷ್ಣ ಬೈರೇಗೌಡರು ಮನವಿಯನ್ನ ಮಾಡ್ತಿದ್ದಾರೆ. ತಟ್ಟೆ ಕೊಟ್ಟು ಊಟ ಕೊಡದಿರುವಂತಹ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ ಅನ್ನೋದು ಅವ್ರ ವಾದ. ಯಾಕಂತ ಹೇಳಿದ್ರೆ ಖಾತೆ ಕೊಟ್ಟಿದ್ದಾರೆ, ಪವರ್ ಕೊಟ್ಟಿಲ್ಲ, ಏನು ಪ್ರಯೋಜನ? ವೇಣುಗೋಪಾಲ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಸಿ ವೇಣುಗೋಪಾಲ್ ಅವರಿಗೆ ಮನವಿಯನ್ನ ಮಾಡಲಿದ್ದಾರೆ ಕೃಷ್ಣ ಬೈರೇಗೌಡ ಸಚಿವರು. ರಾಹುಲ್ ಗಾಂಧಿಗೂ ಕೃಷ್ಣ ಬೈರೇಗೌಡರು ಭೇಟಿಯ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಆದರೆ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ರಾಹುಲ್ ಗಾಂಧಿ. ಯಾಕಂತ ಹೇಳಿದ್ರೆ ಒಂದು ಕಡೆ ಇಲ್ಲಿ ಕಾಂಗ್ರೆಸ್ ನಾಯಕ ಸೂರಜ್ ಹೆಗ್ಡೆ ಮೃತಪಟ್ಟಿರುವಂಥ ಹಿನ್ನೆಲೆಯಲ್ಲಿ, ಅದರಲ್ಲೂ AICC ಲೆವೆಲಲ್ಲಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ರಾಹುಲ್ ಗಾಂಧಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಈಗ ಅಂತಿಮ ನಮನವನ್ನು ಸಲ್ಲಿಸಿ ಇಲ್ಲೇನೆಲ್ಲ ಮುಗಿಸ್ಬೇಕು ಅದನ್ನೆಲ್ಲ ಮುಗಿಸಿ ಮತ್ತೆ ದೆಹಲಿಯತ್ತ ಹೋದರೆ ಅಲ್ಲಿ ಕೃಷ್ಣ ಬೈರೇಗೌಡರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋಣ ಅಂತ. ಆದರೆ ಸದ್ಯಕ್ಕೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಒಂದು ಕಡೆ ಸಚಿವ ಸಂಪುಟದ ಕಸರತ್ತುಗಳು ಜೋರಾಗಿ ನಡೆದು ಒಂದಿಷ್ಟು ಸ್ಥಾನಮಾನ ಹಂಚಿಕೆ ಮಾಡಿದ್ರೂ ಕೂಡ ಈ ಅಸಮಾಧಾನದ ಹೊಗೆ ಮಾತ್ರ ಆಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಒಂದು ಕಡೆ ಸಂಪುಟ ಕಸರತ್ತು ಭಾರಿ ಟೈಮ್ ತಗೊಂಡು ಮಾಡಿದ್ರು ಕೂಡ ಈ ಅಸಮಾಧಾನಗಳು ಸ್ಫೋಟ ಆಗ್ತಾನೆ ಇದೆ. ಒಬ್ಬರು ಶಮನ ಮಾಡೋಕೆ ಯತ್ನಿಸಿದ್ರೆ ಮತ್ತೊಂದು ರೆಡಿ, ಮತ್ತೊಂದು ಶಮನ ಮಾಡುವಂಥ ಪ್ರಯತ್ನ ಮಾಡಿಸಿದ್ರೆ ಮತ್ತೊಂದು ರೆಡಿ. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಇದೆ ಕೃಷ್ಣ ಬೈರೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಮೃತ, ಈಗಾಗಲೇ DK ಶಿವಕುಮಾರ್ ಅವರ ಮೊದಲ ಸಂಪುಟ ರಚನೆಯಾಗಿದೆ. ಸಂಪುಟ ವಿಸ್ತರಣೆಗೆ ಈಗಾಗಲೇ ಸಾಕಷ್ಟು ಡಿಮ್ಯಾಂಡ್ಗಳು ಶುರುವಾಗಿದೆ. ಒಂದು ಕಡೆ ಮಾಜಿ ಸಚಿವರು, ಮತ್ತೊಂದು ಕಡೆ ಹಾಲಿ ಶಾಸಕರು ಕೂಡ ತೀವ್ರ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ, ನಾಯಕರ ಮೇಲೆ ಒತ್ತಡವನ್ನ ಏರ್ತಾ ಇದ್ದಾರೆ. ಆದ್ರೆ ಈಗ ಮೊದಲು ಕೊಟ್ಟಿರುವಂತಹ ಸಚಿವರು ಯಾರಿಗೀಗ ನೂತನವಾಗಿ ಸಂಪುಟವನ್ನ ಸೇರಿದ್ದಾರೆ ಆ ಸಚಿವರಲ್ಲೂ ಕೂಡ ಅಸಮಾಧಾನದ ಹೊಗೆ ಹೆಚ್ಚಾಗ್ತಾ ಇದೆ. ಮೊನ್ನೆ ರಾಹುಲ್ ರೆಡ್ಡಿ ಅವರು ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. 2-3 ದಿನಗಳ ಕಾಲ ಅವರು ಬಹಳಷ್ಟು ಪ್ರಯತ್ನ ಹೈಕಮಾಂಡ್ ಮೇಲೆ ಒತ್ತಡವನ್ನ ಏರುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಕೊನೆಗೂ ಕೂಡ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ರು. ಅವರ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಳ್ಳುವಂತೆ ಮನವಿಯನ್ನ ಮಾಡುವ ಮೂಲಕ ಅವರ ಮನವೊಲಿಕೆ ಮಾಡಿದ್ದಾರೆ. ಆದ್ರೆ ಈಗ ಕೃಷ್ಣ ಬೈರೇಗೌಡರು ಕೂಡ ಅದೇ ರೀತಿಯಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಬಹಿರಂಗವಾಗಿ ಅವರು ಅಸಮಾಧಾನವನ್ನ ತೋರ್ಪಡಿಸದೆ ಹೋದ್ರು ತಮ್ಮ ಆಪ್ತರ ಮೂಲಕ ಈಗ ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆಗೆ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ತಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನಾನು ಕೇಳಿರ್ಲಿಲ್ಲ, ನಾನು ಕೇಳಿರುವಂತದ್ದು ಕಂದಾಯ ಇಲಾಖೆಯನ್ನ. ಆದ್ರೆ ನೀವು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಟ್ಟಿದ್ದೀರಿ. ಆದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯಲ್ಲಿ 2 ಇಲಾಖೆಗಳನ್ನ ಅದಕ್ಕೆ ಏನು ಮೊದಲು ಸೇರ್ಕೊಂಡಿತ್ತು ಆ ಇಲಾಖೆಗಳನ್ನ ಬೇರ್ಪಡಿಸಲಾಗಿದೆ. ನಾನು 2-3 ಇಲಾಖೆಗಳನ್ನ ಇಟ್ಕೊಂಡು ಯಾವ ರೀತಿಯಾಗಿ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಸಾಧ್ಯ ಅನ್ನುವಂತ ಪ್ರಸ್ತಾಪವನ್ನ ಇಟ್ಟು ಹೈಕಮಾಂಡ್ ನಾಯಕರ ಗಮನವನ್ನ ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಯಾಕೆಂದ್ರೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಅಭಿವೃದ್ಧಿ ಉಸ್ತುವಾರಿ ಅಂತ ಬಂದ್ರೆ ಅವ್ರಿಗೆ ಹಲವು ಇಲಾಖೆಗಳು ಅದರ ಇಲಾಖೆಯ ಖಾತೆಯ ವ್ಯಾಪ್ತಿಯಡಿ ಬರುತ್ತೆ. ಆದ್ರೆ ಈಗ CM DK ಶಿವಕುಮಾರ್ ಅವರು ಒಂದು ಕಡೆ BMRDL ಹಾಗೆ BDA ಇಲಾಖೆಗಳನ್ನ ಅವರ ಅಂಡರ್ ನಲ್ಲೇ ಇಟ್ಕೊಂಡಿದ್ದಾರೆ. ಇದು ಕೃಷ್ಣ ಬೈರೇಗೌಡರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಕೇವಲ GBA ಪಾಲಿಕೆಗಳು ಮತ್ತೆ ಮೆಟ್ರೋ ಹಾಗೆ BWSSB 3 ಇಲಾಖೆಗಳನ್ನ ಮಾತ್ರ ಈ ಬೆಂಗಳೂರು ಅಭಿವೃದ್ಧಿ ಇಲಾಖೆಯಲ್ಲಿ ಸೇರಿಸಲಾಗಿದೆ. ಉಳಿದಿರುವಂತಹ ಈ ಪ್ರಮುಖ 2 ಇಲಾಖೆಗಳನ್ನ ಮುಖ್ಯಮಂತ್ರಿಗಳ ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಕೃಷ್ಣ ಬೈರೇಗೌಡರ ಅಸಮಾಧಾನಕ್ಕೆ ಇದು ಕಾರಣ ಆಗಿದೆ. ಹಾಗಾಗಿ ಆ 2 ಇಲಾಖೆಗಳನ್ನ ಬೆಂಗಳೂರು ಅಭಿವೃದ್ಧಿಗೆ ಸೇರಿಸಬೇಕು, ಇಲಾಖೆ ವ್ಯಾಪ್ತಿಗೆ ಸೇರಿಸಬೇಕು ಅನ್ನುವಂತ ಪಟ್ಟನ್ನ ಕೃಷ್ಣ ಬೈರೇಗೌಡರು ಹಿಡಿದಿದ್ದಾರೆ. ಹಾಗಾಗಿ ಹೈಕಮಾಂಡ್ ಮೂಲಕ ಇಲ್ಲಿ ಆ ಖಾತೆಗಳ ಇಲಾಖೆಗಳನ್ನ ಪಡೆದುಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಸೂರಜ್ ಹೆಗ್ಡೆ ನಿಧನರಾದಂತ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವರ ಅಂತ್ಯಕ್ರಿಯೆಯಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಅವರು ಮತ್ತೆ ದೆಹಲಿಗೆ ವಾಪಸ್ ಆದ ನಂತರ ವೇಣುಗೋಪಾಲ್ ಕೂಡ ಇದ್ದಾರೆ. ಇಬ್ಬರೂ ನಾಯಕರು ದೆಹಲಿಗೆ ವಾಪಸ್ ಆದ ನಂತರ ಅವರ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಈ 2 ಇಲಾಖೆಗಳನ್ನ ತಮ್ಮ ಖಾತೆಯ ವ್ಯಾಪ್ತಿಯಡಿ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಕೃಷ್ಣ ಬೈರೇಗೌಡರು ಇಡಲಿದ್ದಾರೆ. ಯಾಕೆಂದ್ರೆ
3 ತಿಂಗಳು ಮಾತ್ರ ಬಾಕಿ ಇದೆ GBA ಚುನಾವಣೆಗಳು ನಡೆಯೋದಕ್ಕೆ. ಹಾಗಾಗಿನೇ ಕೃಷ್ಣ ಬೈರೇಗೌಡರಿಗೆ ಮಹತ್ವದ ಇಲಾಖೆಯನ್ನ ಹೈಕಮಾಂಡ್ ಕೊಟ್ಟಿದೆ. ಏನಾದ್ರೂ ಮಾಡಿ ಅವರು ಸುಧಾರಣೆಯನ್ನ ತರ್ತಾರೆ, ಬೆಂಗಳೂರಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ವೇಗವನ್ನ ಕೊಡ್ತಾರೆ ಅನ್ನುವಂತ ಕಾರಣಕ್ಕೆ ಬೈರೇಗೌಡರಿಗೆ ಆ ಇಲಾಖೆಯನ್ನ ವಹಿಸಲಾಗಿದೆ. ಈಗ ಅದರಲ್ಲೇ ಕೆಲವು ಇಲಾಖೆಗಳನ್ನ ನೀವು ಬೇರ್ಪಡಿಸಿದ್ದೇ ಆದ್ರೆ ಅವರು ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೆ ಈಗ ಹೈಕಮಾಂಡ್ ಮೇಲೆ ಡಿಮ್ಯಾಂಡ್ ಅನ್ನ ಮಾಡಿ ಆ ಇಲಾಖೆಗಳನ್ನ ನನ್ನ ಖಾತೆಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ನೋಡ್ಬೇಕಾಗತ್ತೆ ಅಮೃತ ಥ್ಯಾಂಕ್ ಯು ಯಾವ ನಿರ್ಧಾರವನ್ನ ತಮ್ಮೆಲ್ಲ ಮಾಹಿತಿಗಾಗಿ.